ಕೊಟ್ಟಿದ್ದಾರೆ ಅವರು. ಒಂದು 6% ಒಬ್ರಿಗೆ ಕೊಟ್ಟಿರ್ಬೋದು, ಇನ್ನೊಬ್ರಿಗೆ 5% ಕೊಟ್ಟಿರ್ಬೋದು, ಏನೋ ಆಗಿರ್ಬೋದು, ಕೊಟ್ಟಿದ್ದಾರೆ. ಸ್ವಲ್ಪ ತಪ್ಪು ಆಗಿರ್ಬೋದು. ಇದೆಲ್ಲನೂ ಕೌಂಟ್ ಮಾಡಿದ್ದಾರೆ ಅವರು. ನಿಮ್ಮೊಳಗೆ ಇಲ್ಲಿ ಎಸ್ ಸಿಗಳೆಲ್ಲ ಇದ್ದಂತಹ ಏನಪ್ಪ ಅಂದ್ರೆ ಏನು ಏರಿಳಿತಗಳಿದ್ದಾವೆ, ಮೇಲು ಕೀಳಿದ್ದಾವೆ, ಅದನ್ನೆಲ್ಲ ಅಭ್ಯಾಸ ಮಾಡಿ, ಅವ್ರ ಬದುಕನ್ನ ಅಭ್ಯಾಸ ಮಾಡಿ, ಶೈಕ್ಷಣಿಕ ಸ್ಥಿತಿಯನ್ನು ಅಭ್ಯಾಸ ಮಾಡಿ, ಆ ಸಾಮಾಜಿಕ ಸ್ಥಿತಿಯನ್ನು ಅಭ್ಯಾಸ ಮಾಡಿ, ಆರ್ಥಿಕ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ತಪ್ಪಿರ್ಬೋದು, ಇಲ್ಲಂತೇನಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಜಾತಿ ಗಣತಿ ಅಥವಾ ಸಮೀಕ್ಷೆಯಲ್ಲಿ ಸಂಗ್ರಹಿಸಿದ ದತ್ತಾಂಶವು ನಿಂತ ನೀರಲ್ಲ. ಅದು ನಿಂತ ನೀರಲ್ಲ, ಒಂದಾಗ ನಿಲ್ಲುವುದಿಲ್ಲ. ಮತ್ತೆ ಮಾಡೋಕ್ಕೆ ಬರ್ತೈತಿ. ಏನು ತಪ್ಪದಿ? ಈಗೇನು ಇಲ್ಲ, ಉಪವಾಸ ಅದ, ಅವ್ರಿಗೆ ಕೊಡೋಣ, ಅವ್ರು ಹೊಟ್ಟೆ ಬರ್ತದೆ, ಇನ್ನಷ್ಟು ಮತ್ತೆ ಯಾರು ಹಸದಾರು ಕೊಡೋಣ. ಇದು ಬದುಕುವ ನೀತಿ, ಇದು ಲೋಕ ಕಲ್ಯಾಣಕಾರದ ನೀತಿ. ಈ ನೆಲೆಯಲ್ಲಿ ವಿಚಾರ ಮಾಡೋಣ ಅಂತೇಳಿ ನಮ್ಮ ನಾಗಮೋಹನ್ ದಾಸ್ ಅವರು ಭಾಳ ಚಂದ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಮಾತು ನೆನಪಿಡ್ಬೇಕು, ಇದು ಮೀಸಲಾತಿ ಅನ್ನೋದು ಚಲನಾತ್ಮಕವಾದ, ಇಲ್ಲಿ ಚಲನೆ ಅದ, ಮೂಮೆಂಟ್ ಅದ, ಬದಲಾಗ್ತಾ ಇರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತಿನ್ನು ಇದಕ್ಕಾಗಿ ಸ್ಟ್ರೈಕ್ ಮಾಡೋದು, ಮತ್ತೇನು ಮಾಡೋದು ಮಾಡಿದರೆ ಪಾಪ ಯಾರಿಗೂ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಯಾವ ಸಿದ್ದರಾಮಯ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಮೋದಿ ಅವರಿಂದ ಆಗಲಿ ಮತ್ತಾರಿಂದ ಆಗಲಿ ಇದು ಸಾಧ್ಯ ಇಲ್ಲ. ಎಲ್ಲರೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಒಂದಿಲ್ಲ ಒಂದು ದೋಷ ಇರೋದು, 5 ಬಳ್ಳಿಗಳ ಸಮ ಇಲ್ಲ ಅನ್ನೋದು ನಮಗೆ ಗೊತ್ತಿರಲಿ. ಇದೆಲ್ಲ ನಾವು ರೂಢಿಯಾಗಿ ಹೇಳ್ತಾ ಇದ್ದರೂ ಸಹಿತ ಅನ್ಯಾಯ ಆದರೂ ಬರ್ತು ಚಲನೆ ಮತ್ತು ನಾಳೆ ಬದಲು ಮಾಡೋದು ಅಂತ ಅಂದಾರಲ್ರಿ ಅವರು. ಒಂದೇ ರೀತಿ ಇರುವುದಿಲ್ಲ ಅಂತೇಳಿ ಇದು ನಾವು ಗಮನದಲ್ಲಿಟ್ಕೊಂಡು ಈ ಜಾತಿಯ ರಿಸರ್ವೇಷನ್ ಬಗ್ಗೆ ಎಚ್ಚರದಿರಬೇಕಾಗ್ಯದ. ಮತ್ತು ಅವ್ರು ಹೆಂಗೆ ಮಾಡಿದ್ದಾರೆ, ಏನು ಯಾರು ಎಷ್ಟೆಷ್ಟು ಅದಾರ ಅಂದ್ರೆ ಜನಸಂಖ್ಯೆ ವಾರದನ್ನು ಮಾಡಿದ್ದಾರೆ. ಅದನ್ನು ಈಗ ಗೊತ್ತಿದ್ದ ಅತಿ ಹೆಚ್ಚು ಜನಸಂಖ್ಯೆ ಇರುವ ಜಾತಿಗಳು 1 ಲಕ್ಷಕ್ಕಿಂತ ಹೆಚ್ಚಿದ್ದಂಥ ಜಾತಿಗಳು ಲೆಕ್ಕ ಮಾಡ್ತಾರೆ ಅವರು. ಅದರಲ್ಲೇ ಮೊದಲನೇದಾಗಿ ಮಾದಿಗರು ಬರ್ತಾರೆ, 27,73,780 ಜನ ಇದ್ದಾರೆ ಅವರು ಅಂತೇಳಿ. ಅದರ ನಂತರ ಬರುವಂಥವ್ರು ಹೊಲೆಯರು ಬರ್ತಾಯಿದ್ದಾರೆ, 24,72,100